ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ. ಬಹಳ ದಿನಗಳಿಂದ ನನಗೆ ಬರ್ತಾ ಇದ್ದಂಥ ರಿಕ್ವೆಸ್ಟ್, ಸರ್ ಸಿ ಎ ಫೌಂಡೇಶನ್ ಕೋರ್ಸ್ಗೆ ಹೇಗೆ ಎನ್ರೋಲ್ ಮಾಡ್ಕೊಳ್ಬೇಕು, ಪ್ಲೀಸ್ ಇನ್ಫಾರ್ಮೇಷನ್ ಕೊಡಿ ಅಂತ ಮೆಸೇಜ್ ಕೂಡ ಬರ್ತಾಯಿತ್ತು, ತುಂಬ ಕಮೆಂಟ್ಗಳು ಕೂಡ ಬರ್ತಾಯಿತ್ತು. ಸೊ ನಿಮ್ಮ ಕಮೆಂಟನ್ನು ನಾನು ಕನ್ಸಿಡರ್ ಮಾಡಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ಪೂರ್ತಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡೋವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ನೋಡಿ, ಈಗ ಫೌಂಡೇಶನ್ ಕೋರ್ಸ್ಗೆ ಎನ್ರೋಲ್ ಆಗಬೇಕಂತ ಅಂದರೆ 12th ಎಕ್ಸಾಮ್ ಕ್ಲಿಯರ್ ಮಾಡಿರಬೇಕು ಅನ್ನೋಂಥ ಒಂದು ಕಂಡೀಷನ್ ಇದೆ. ಈಗ 12th ಅಂತ ಬಂದಾಗ ಯಾರೆಲ್ಲ ರೆಕಗ್ನೈಸ್ಡ್ ಬೋರ್ಡ್ ಇಂದ 12th ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಸಿ ಎ ಫೌಂಡೇಶನ್ ಕೋರ್ಸಿಗೆ ಎನ್ರೋಲ್ ಮಾಡ್ಕೊಳ್ಳೋಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಇಲ್ಲಿ ರೆಕಗ್ನೈಸ್ಡ್ ಬೋರ್ಡ್ ಅಂತ ಅಂದರೆ ನೀವು ಕರ್ನಾಟಕ ಅಂತ ಬಂದರೆ ಕರ್ನಾಟಕ ಸ್ಟೇಟ್ ಎಜುಕೇಷನ್ ಬೋರ್ಡ್ ಇರ್ಬೋದು, ಇಲ್ಲಿ PUC ಮುಗಿಸ್ಕೊಳ್ಳೋರಿಗೆ ಎಲಿಜಿಬಿಲಿಟಿ ಸಿಗುತ್ತೆ. ಹಾಗೆ CBSE ಇಂದ ಅಥವಾ ICSE ಇಂದ 12th ಎಕ್ಸಾಮ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಎಲಿಜಿಬಿಲಿಟಿ ಬರುತ್ತೆ. ಹಾಗೆ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ, 10th ಆದಮೇಲೆ ಡಿಪ್ಲೊಮೊ ಕೋರ್ಸ್ಗಳು ತಗೊಳ್ಳೋರು ಬಹಳಷ್ಟು ಜನ ಇರ್ತಾರೆ. ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಕೋರ್ಸ್ಗಳು ತಗೊಳ್ಳೋ ಅಂಥವ್ರು ಇರ್ಬೋದು. ಸೊ ಅವರಿಗೆಲ್ಲ ಏನಂತಂದರೆ ಈ 12th ಈಕ್ವಿವೆಲೆಂಟ್ ಕ್ವಾಲಿಫಿಕೇಶನ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ಅವರು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿಸ್ಕೊಂಡು ಕೂಡಲೇ ಫೌಂಡೇಶನ್ ಕೋರ್ಸ್ಗೆ ಎನ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. 3 years ಕೋರ್ಸ್ ಪೂರ್ತಿ ಡಿಪ್ಲೊಮಾ ಕೋರ್ಸ್ನ ಕಂಪ್ಲೀಟ್ ಮಾಡಿ ಆಮೇಲೆ ಅವರು ಸಿ ಎ ಫೌಂಡೇಶನ್ ಕೋರ್ಸಿಗೆ ಎನ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಬ್ಬರೆಲ್ಲ ITI ಕೋರ್ಸ್ಗಳನ್ನು ಕೂಡ ಮಾಡ್ತಾರೆ 10th ಆದಮೇಲೆ. ಇದೆಲ್ಲ ವೆಕೇಶ್ನಲ್ ಟ್ರೈನಿಂಗ್ ಕೋರ್ಸ್ಗಳಿದೆಲ್ಲ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿಂದ ಕೊಡ್ತಾರೆ. ಸೊ ಇದನ್ನು 12th ಈಕ್ವಿವೆಲೆಂಟ್ ಕೋರ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಫೌಂಡೇಶನ್ ಎಕ್ಸಾಮ್ಗೆ, ಫೌಂಡೇಶನ್ ಕೋರ್ಸಿಗೆ ಎನ್ರೋಲ್ ಮಾಡ್ಕೊಳ್ಬೇಕಂತಂದರೆ. ಸೊ ರೆಕಗ್ನೈಸ್ಡ್ ಬೋರ್ಡಿಂದ 12th ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿರಬೇಕು, ಮತ್ತು ಡಿಪ್ಲೊಮಾ ಕೋರ್ಸ್ಗಳಾದರೂ ನಡೆಯುತ್ತೆ ಫೌಂಡೇಶನ್ ಕೋರ್ಸಿಗೆ ಎನ್ರೋಲ್ ಮಾಡ್ಕೊಳ್ಳೋಕ್ಕೆ. ಹಾಗೆ ಇಲ್ಲಿ ಕಾಮರ್ಸ್ ಸ್ಟ್ರೀಮ್ ಲೈನಿಂದನೇ ಬರಬೇಕಾ, PUC ಕಾಮರ್ಸಿಂದನೇ ಮಾಡಿರಬೇಕಾ, ಅಥವಾ ಸೈನ್ಸ್ ಮಾಡಿರೋರು ಕೂಡ CA ಕೋರ್ಸ್ ತಗೊಳ್ಬೋದಾ? PUCಯಲ್ಲಿ ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಅಥವಾ ಡಿಪ್ಲೊಮಾಲಿ ಯಾವುದೇ ಸ್ಟ್ರೀಮ್ ಲೈನಿಂದ ಬಂದಿದ್ರು ಕೂಡ CA ಫೌಂಡೇಶನ್ ಎಕ್ಸಾಮ್ ತಗೊಳ್ಳೋಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಕಾಮರ್ಸಿಂದನೇ ಬಂದಿರಬೇಕು ಅನ್ನೋಂಥ ಏನು ಕಂಡೀಷನ್ ಇರಲ್ಲ. ಹಾಗೆ 12th ಅಲ್ಲಿ ಜಸ್ಟ್ ಪಾಸ್ ಆಗಿದ್ರು ಕೂಡ ನೀವು ಫೌಂಡೇಶನ್ ಕೋರ್ಸನ್ನು ತಗೊಳ್ಬೋದು. ಫಸ್ಟ್ ಕ್ಲಾಸೇ ಇರಬೇಕು ಅಥವಾ ಡಿಸ್ಟಿಂಕ್ಷನ್ನೇ ಇರಬೇಕು, ರ್ಯಾಂಕ್ ಹೋಲ್ಡರ್ಸಿಗೆ ಮಾತ್ರ ಎಂಟ್ರಿ ಸಿಗುತ್ತೆ, ಆ ಥರ ಏನೂ ಇಲ್ಲ. ಹಾಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂತಂದರೆ, ಈ ಕ್ಯಾಸ್ಟ್ ಬೇಸ್ಡ್ ಯಾವುದೇ ಥರ ಡಿಸ್ಕ್ರಿಮಿನೇಷನ್ ಇರಲ್ಲ. ರಿಸರ್ವೇಷನ್ ಕೊಡೋದಾಗಲಿ, ರಿಜಿಸ್ಟ್ರೇಷನ್ ಟೈಮಲ್ಲಿ ಅಥವಾ ರಿಸಲ್ಟಲ್ಲಿ ಕ್ಯಾಸ್ಟ್ ಬೇಸ್ಡ್ ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು, ಈ ಥರ ಯಾವುದೂ ಇರಲ್ಲ. ಎಲ್ಲರಿಗೂ ಈಕ್ವಲ್ ಟ್ರೀಟ್ಮೆಂಟ್ ಇರುತ್ತೆ. ಯಾರಿಗೆ ಇನ್ಕಮ್ ಸ್ಟೇಟಸ್ನೂ ಕೂಡ ಕನ್ಸಿಡರ್ ಮಾಡಲ್ಲ, ಯಾರು ಕ್ಯಾಸ್ಟ್ ಸ್ಟೇಟಸ್ ಕೂಡ ಕನ್ಸಿಡರ್ ಮಾಡಲ್ಲ. ಎಲ್ರಿಗೂ ಈಕ್ವಲ್ ಆಗಿ ಸಿಗುವಂಥ ಅಪರ್ಚುನಿಟಿ CA ಕೋರ್ಸಲ್ಲಿ ಒಂದು ಅವಕಾಶ ಇರುವಂಥದ್ದು. ಹಾಗೆ ಈಗ 12th ಎಕ್ಸಾಮ್ ಬರೀತಾ ಇದ್ದೀವಿ ನಾವು. ಕೆಲವೊಬ್ಬರೆಲ್ಲ ಈಗ CA ಫೌಂಡೇಶನ್ ಕೋರ್ಸ್ಗೆ ಪ್ರಾವಿಷನಲಿ ಕೂಡ ಎನ್ರೋಲ್ ಮಾಡ್ಕೊಳ್ಬೋದು. ಎಕ್ಸಾಮ್ ಆದಮೇಲೆ ಕೂಡ ರಿಸಲ್ಟ್ ಬಂದಮೇಲೆ 12th ರಿಸಲ್ಟ್ ಬಂದಮೇಲೆ ಕೂಡ ಎನ್ರೋಲ್ ಮಾಡ್ಕೊಳ್ಬೋದು. ಈಗ ಪ್ರಾವಿಷನಲಿ ಯಾರೆಲ್ಲ ಎನ್ರೋಲ್ ಮಾಡ್ಕೋಬೇಕು ಅಂತಿದ್ದೀರಾ, ನೀವು 12th ಎಕ್ಸಾಮ್ ಅಪಿಯರ್ ಆಗ್ತಿದ್ದಂಗೆ ನೀವು ಪ್ರಾವಿಷನಲ್ ಆಗಿ ಎನ್ರೋಲ್ ಮಾಡ್ಕೊಳ್ಬೋದು. ನಿಮಗೆ ಎನ್ರೋಲ್ ಮಾಡ್ಕೊಳ್ತಿದ್ದಾಗೆ ಸ್ಟಡಿ ಮೆಟೀರಿಯಲನ್ನು ಇನ್ಸ್ಟಿಟ್ಯೂಟಿಂದ ನಿಮಗೆ ಮನೆಗೆ ಪೋಸ್ಟಲ್ಲೋ ಅಥವಾ ಕೊರಿಯರಲ್ಲೋ ಕಪಲ್ ಆಫ್ ವೀಕ್ಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಪಲ್ ಆಫ್ ವೀಕ್ಸಲ್ಲಿ ನಿಮಗೆ ಮನೆಗೆ ಸ್ಟಡಿ ಮೆಟೀರಿಯಲ್ನೆಲ್ಲ ತಲುಪಿಸ್ತಾರೆ. ಹಾಗೆ ನಿಮಗೆ ಈ 4 month ಸ್ಟಡಿ ಸೈಕಲ್ ಪೀರಿಯಡ್ ಇರುತ್ತೆ. ಯಾವಾಗ ಎನ್ರೋಲ್ ಮಾಡ್ಕೊಳ್ತೀರಾ ಅಲ್ಲಿಂದ 4 months ಟೈಮ್ ಇರುತ್ತೆ ಫೌಂಡೇಶನ್ ಎಕ್ಸಾಮ್ ತಗೊಳಕ್ಕೆ. 4 months ಓದಿರಲೇಬೇಕು ಅಂತ. ಸೊ ಯಾರೆಲ್ಲ ಪ್ರಾವಿಷನಲ್ ಆಗಿ ಎನ್ರೋಲ್ ಮಾಡ್ಕೊಳ್ತೀರಾ ಅವರು ಅಲ್ಲಿಂದ ಯಾವಾಗ ಪ್ರಾವಿಷನಲಿ ಎನ್ರೋಲ್ ಮಾಡ್ಕೊಂಡಿರ್ತಾರೆ ಅಲ್ಲಿಂದ 4 months ಕೌಂಟ್ ಆಗಿಬಿಡುತ್ತೆ. ಸೊ ಇನ್ ಕೇಸ್ ಏನಾದರೂ ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಮೇಲೆ ಎನ್ರೋಲ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಿರೋರಾದರೆ, ಯಾವಾಗ ರಿಸಲ್ಟ್ ಬಂದಮೇಲೆ ಎನ್ರೋಲ್ ಮಾಡ್ತೀರಾ ಅಲ್ಲಿಂದ 4 months ಸ್ಟಾರ್ಟ್ ಆಗುತ್ತೆ. ಸೊ ಪ್ರಾವಿಷನಲ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಅಡ್ವಾಂಟೇಜ್ ಇರೋದು. ಬೇಗ
ಸ್ಟಡಿ ಮಟೀರಿಯಲ್ ಸಿಗುತ್ತೆ ಆ್ಯಂಡ್ ಬೇಗ ನೀವು ಇದನ್ನು ಎಕ್ಸಾಮ್ಗೆ ಕೂಡ ಪ್ರಿಪೇರ್ ಆಗ್ಬೋದು. ಹಾಗೆ ಇನ್ ಕೇಸ್ ಯಾರಾದರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಏನಾದರೂ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅನ್ನೋಂಥವ್ರು ಇದ್ರೆ, ನೀವು ಫಸ್ಟ್ PUC ಮುಗಿತಿದ್ದಾಗಲೇ ಅಥವಾ ಫಸ್ಟ್ PUC ಓದ್ತಿದ್ದಾಗೆ ನೀವು ಬೇಕಾದ್ರೆ ಕೋಚಿಂಗ್ ಕ್ಲಾಸ್ಗೆಲ್ಲಾದರೂ ಹೋಗಿ ಅಲ್ಲಿ ಕೂಡ ಸ್ಟಡಿ ಮೆಟೀರಿಯಲ್ ನಿಮಗೆ ಕೊಡ್ತಾರೆ. ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲೂ ನೀವು ಆನ್ಲೈನ್ ಕ್ಲಾಸ್ ಕೂಡ ಅಟೆಂಡ್ ಮಾಡ್ಬೋದು ಅಥವಾ ಪೆನ್ಡ್ರೈವ್ ಕ್ಲಾಸ್ಗಳನ್ನು ಕೂಡ ಅಟೆಂಡ್ ಮಾಡ್ಬೋದು. ಅಂದರೆ ಪೆನ್ಡ್ರೈವ್ ನಿಮ್ಮ ಮನೆಗೆ ಬರುತ್ತೆ, ಲ್ಯಾಪ್ಟಾಪ್ ಅಥವಾ PCಗಳಿಗೆ ಕನೆಕ್ಟ್ ಮಾಡಿ ನೀವು ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಸೊ ಆ ಸ್ಟಡಿ ಮೆಟೀರಿಯಲ್ ಇಟ್ಕೊಂಡು ಕೂಡ ನೀವು ವೆಲ್ ಇನ್ ಅಡ್ವಾನ್ಸ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ 12th ಎಕ್ಸಾಮ್ ಬರೀತಿದ್ದಾಗೆ ನೀವು ಪ್ರಾವಿಷನಲಿ ಎನ್ರೋಲ್ ಮಾಡಿಕೊಂಡ್ರೆ ಅಲ್ಲಿಂದ 4 months ಟೈಮ್ ಸಿಗುತ್ತೆ. ಕ್ವಿಕ್ ಆಗಿ ನೀವು ನೆಕ್ಸ್ಟ್ ಇಮಿಡಿಯೇಟ್ ಅವೈಲೇಬಲ್ ಅಟೆಂಪ್ಟ್ ಯಾವ್ದಿರುತ್ತೆ ಆಗ ನೀವು ಎಕ್ಸಾಮನ್ನು ತಗೊಂಡು ಇನ್ ಕೇಸ್ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಯಿತು ಅಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಫೌಂಡೇಶನ್ ಕೋರ್ಸ್ ಅಂತ ಬಂದಾಗ 9,000 rupees ಫೀಸ್ ಇರುತ್ತೆ, ರಿಜಿಸ್ಟ್ರೇಷನ್ ಫೀಸ್. ಸೊ ಇದರಲ್ಲಿ ಸ್ಟಡಿ ಮೆಟೀರಿಯಲ್ ಕಾಸ್ಟ್ ಕೂಡ ಇನ್ಕ್ಲೂಡ್ ಆಗಿಬಿಡುತ್ತೆ. ನೀವು ಫೀಸನ್ನು ನೀವು ಆನ್ಲೈನಲ್ಲೇ ಪೇ ಮಾಡೋಕ್ಕೆ ಕೂಡ ಅವಕಾಶ ಇದೆ. ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ನೆಟ್ ಬ್ಯಾಂಕಿಂಗ್ ಇರ್ಬೋದು, ಅಥವಾ UPI ಪೇಮೆಂಟ್ ಮಾಡೋಕ್ಕೂ ಕೂಡ ನಿಮಗೆ ಅವಕಾಶ ಇರುತ್ತೆ. ಅವಾಗೆಲ್ಲ ಒಂದು ಟೈಮ್ ಇತ್ತು, ನಾನು CA ಕೋರ್ಸ್ ಎನ್ರೋಲ್ ಮಾಡ್ಕೊಳ್ಬೇಕಾದ್ರೆ ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಂಡು ಫಿಲ್ ಮಾಡಿ ಮ್ಯಾನ್ಯುಯಲ್ ಆಗಿ ಸೈನ್ ಮಾಡಿ ಇಲ್ಲಿಂದ ಚೆನ್ನೈಗೆ ನಾನು ಪೋಸ್ಟಲ್ಲಿ ಕಳಿಸ್ತಿದ್ದು ಅಪ್ಲಿಕೇಶನನ್ನು. ಪ್ರಾವಿಷನಲ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ಅಷ್ಟೇ, ಅಥವಾ ಎಕ್ಸಾಮ್ ಆದಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ ಅಂತಂದರೆ ಅವಾಗ ಅಲ್ಲಿ ಹೋಗಿ ಅಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಆಗೋಕ್ಕೆ, ಅಂದರೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಬರೋಕ್ಕೆ 1 ತಿಂಗಳು 2 ತಿಂಗಳು ಟೈಮ್ ತೊಗೊಂಡ್ಬಿಡ್ತಿತ್ತು. ಅದಾದಮೇಲೆ ನಾವು ಪುಸ್ತಕನ ಹೋಗಿ ಇನ್ಸ್ಟಿಟ್ಯೂಟಲ್ಲೇ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು. ಈಗೆಲ್ಲ ಅಷ್ಟೆಲ್ಲ ಡಿಫಿಕಲ್ಟ್ ಇಲ್ಲ. ನಿಮಗೆ ICI ಪೋರ್ಟಲ್ಗೆ ಹೋದರೆ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಅಂತ ಇದೆ. ಸೊ ನಾನು ಈ ಪೋರ್ಟಲ್ ಲಿಂಕ್ ಕೂಡ ನಾನು ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ವಿಡಿಯೋ ಆದಮೇಲೆ ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಬೋದು ಎಲ್ಲಿ ಹೋಗಬೇಕು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಅಂತ ವಿಷಯ ಬೇಕಂದರೆ. ಸೆಲ್ಫ್ ಸರ್ವಿಸ್ ಪೋರ್ಟಲಲ್ಲಿ ನೀವು ಸ್ಟೂಡೆಂಟ್ ಸೆಕ್ಷನ್ ಇರುತ್ತೆ ಆಪ್ಷನ್. ಸೊ ಅಲ್ಲೋಗಿ ನೀವು CA ಫೌಂಡೇಶನ್ ರಿಜಿಸ್ಟ್ರೇಷನ್ ಅಲ್ಲಿ ಹೋದ್ರೆ ನೀವು ಆನ್ಲೈನಲ್ಲಿ ಎನ್ರೋಲ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಇರುತ್ತೆ. ಸೊ ಆನ್ಲೈನಲ್ಲಿ ಎನ್ರೋಲ್ ಮಾಡಿಕೊಂಡು ಫ್ಯೂ ವೀಕ್ಸಲ್ಲಿ ನಿಮಗೆ ಇಮೇಲ್ಗೆ ಯಾವುದು ಇಮೇಲ್ ಕೊಟ್ಟಿರ್ತೀರ ಅದಕ್ಕೆ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದು ಕಪಲ್ ಆಫ್ ವೀಕ್ಸಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ ಕೂಡ ಬಂದ್ಬಿಡುತ್ತೆ. ಮನೆಗೆ ಯಾವುದು ಅಡ್ರೆಸ್ ಕೊಟ್ಟಿರ್ತಾರೆ ಆ ಅಡ್ರೆಸ್ಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ನೀವು ಎನ್ರೋಲ್ ಆಗಬೇಕಾದ್ರೆ ಅಂತಂದರೆ, ನಿಮ್ಮ ಐಡೆಂಟಿಟಿ ಪ್ರೂಫ್, ನಿಮ್ಮ ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ DL ಇದ್ದರೆ DL ಇರ್ಬೋದು, ಅಥವಾ ಪಾಸ್ಪೋರ್ಟ್ ಇದ್ದರೆ ಪಾಸ್ಪೋರ್ಟ್ ಕೂಡ ಅಪ್ಲೋಡ್ ಮಾಡ್ಬೋದು. ಈ ಡಾಕ್ಯುಮೆಂಟ್ಸ್ಗಳಲ್ಲಿ ಯಾವ್ದಾದ್ರು 1 ಅಥವಾ 2 ರೆಡಿ ಮಾಡಿ ಇಟ್ಕೊಳ್ಳಿ. ಆಧಾರ್ ಇದ್ದರೆ ಐಡೆಂಟಿಟಿ ಪ್ರೂಫ್ ಹಾಗೆ ಅಡ್ರೆಸ್ ಪ್ರೂಫ್ ಎರಡಕ್ಕೂ ಕೂಡ ಆಗುತ್ತೆ. ಆಧಾರ್ ಇದ್ದರೆ ಪ್ಯಾನ್ ಕಾರ್ಡ್ ಅಥವಾ DL ಯಾವುದಿದ್ರೂ ನಡೆಯುತ್ತೆ. ನೀವು ಇಂಗ್ಲೀಷಲ್ಲಿ ಇರೋವಂಥ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಹಾಗೆ ಒಂದು ಫೋಟೋ ಬೇಕಾಗತ್ತೆ, ಒಂದು ಸಿಗ್ನೇಚರ್ ಮಾಡಿರೋವಂಥದ್ದು ಒಂದು ಸ್ಕ್ಯಾನ್ ಕಾಪಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನೀವು ಎಕ್ಸಾಮ್ ಅಪ್ಲೈ ಮಾಡಿದ್ರೆ ನಿಮ್ಮ ಅಡ್ಮಿಷನ್ ಫಾರ್ಮಲ್ಲೂ ಕೂಡ ಇದೇ ಫೋಟೋ ಇದೇ ಸಿಗ್ನೇಚರೇ ಪ್ರಿಂಟ್ ಆಗುತ್ತೆ. ಸೊ ಫೋಟೋ ಇರಬೇಕಾಗತ್ತೆ, ಸಿಗ್ನೇಚರ್ ಇರಬೇಕಾಗತ್ತೆ, ಹಾಗೆ 10th ಪಾಸ್ ಆಗಿರುವಂಥ ಮಾರ್ಕ್ ಶೀಟ್ ಬೇಕಾಗತ್ತೆ, 12th ಮಾರ್ಕ್ ಶೀಟ್ ಬೇಕಾಗತ್ತೆ. ಇನ್ ಕೇಸ್ 12th ಎಕ್ಸಾಮ್ ಆದಮೇಲೆ ನೀವೇನಾದರೂ ಎನ್ರೋಲ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ 12th ಮಾರ್ಕ್ ಶೀಟ್ ಬೇಕಾಗತ್ತೆ. ಅಥವಾ ಪ್ರಾವಿಷನಲಿ ರಿಜಿಸ್ಟರ್ ಮಾಡ್ತಾ ಇದ್ದೀರಾ ಅಂತಂದರೆ 12th ಮಾರ್ಕ್ ಶೀಟ್ ಏನೂ ಬೇಕಾಗಿರಲ್ಲ. ರಿಸಲ್ಟ್ ಬಂದ ಮೇಲೆ ನೀವು 12th ಮಾರ್ಕ್ ಶೀಟನ್ನು ನೀವು ವ್ಯಾಲಿಡೇಟ್ ಮಾಡಬೇಕಾಗತ್ತೆ ಅಟ್ಯಾಚ್ ಮಾಡಿ. ಸೊ ಆಗ ಪ್ರಾವಿಷನಲ್ ಇರೋದು ಆ್ಯಕ್ಟಿವ್ ಆಗುತ್ತೆ, ಪ್ರಾವಿಷನಲ್ ರಿಜಿಸ್ಟ್ರೇಷನ್ ಆಗಿರಲ್ಲ, ಆ್ಯಕ್ಟಿವ್ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ. ಇನ್ ಕೇಸ್ ಯಾರಾದರೂ ಪ್ರಾವಿಷನಲ್ ಆಗಿ ರಿಜಿಸ್ಟರ್ ಮಾಡಿಕೊಂಡು 12th ಫೇಲ್ ಆಗಿಬಿಟ್ರಿ ಅಂದ್ಕೊಳ್ಳಿ, ಅನ್ಫಾರ್ಚುನೇಟ್ಲಿ ನೀವು ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತಲ್ವಾ ಬರೆಯೋಕ್ಕೆ, ಅದು ಕ್ಲಿಯರ್ ಮಾಡಿಕೊಂಡು ನೀವು ವ್ಯಾಲಿಡೇಟ್ ಮಾಡ್ಬೋದು ಡೀಟೇಲ್ಸ್. ಇನ್ ಕೇಸ್ ಸಪ್ಲಿಮೆಂಟ್ರಿಲೂ ನೀವು ಫೇಲ್ ಆಗಿಬಿಟ್ರಿ ಅಂತಂದರೆ ನೆಕ್ಸ್ಟ್ ವರ್ಷಕ್ಕೆ ಬರಬೇಕಾಗತ್ತಲ್ಲ ಎಕ್ಸಾಮ್ ಬರೆದು ಮತ್ತೆ ನೀವು ಫೌಂಡೇಶನ್ ಕೋರ್ಸ್ ತಗೋಬೇಕಾಗತ್ತೆ. ಸೊ ಇಂಥ ಕೇಸಲ್ಲಿ ಅಪ್ಲಿಕೇಶನ್ ಎಕ್ಸ್ಪೈರ್ ಆಗುತ್ತೆ, ಹಾಗೆ ನೀವು ಕೊಟ್ಟಿರೋಂಥ ದುಡ್ಡು ಕೂಡ ಲ್ಯಾಪ್ಸ್ ಆಗಿಬಿಡುತ್ತೆ, ರೀಫಂಡ್ ಆಗಲ್ಲ ನಿಮಗೆ. ಸೊ ಯಾರೆಲ್ಲ ನಾನು 12th ಕ್ಲಿಯರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಎಕ್ಸಾಮ್ ಚೆನ್ನಾಗಿ ಬರ್ದಿರ್ತೀರ, ಅಫ್ಕೋರ್ಸ್ CA ಎಕ್ಸಾಮ್ ತಗೊಳ್ತಾರೆ ಅಂತಂದರೆ ಎಕ್ಸೆಪ್ಷನಲಿ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇರುತ್ತೆ 12thಲ್ಲೂ ಕೂಡ ಅಂತ ಹೇಳ್ತಾ, ಐ ಥಿಂಕ್ ಫೌಂಡೇಶನ್ ಕೋರ್ಸ್ ಹೇಗೆ ಎನ್ರೋಲ್ ಮಾಡ್ಕೊಳ್ಬೇಕು, ಹಾಗೆ ಸ್ಟಡಿ ಮಟೀರಿಯಲ್ ಹೇಗೆ ಸಿಗತ್ತೆ, ಹಾಗೆ ನಿಮಗೆ ಇದಿರ್ಬೋದು ಯಾವ್ಯಾವ ಕೋರ್ಸ್ಗಳಿಂದ ನೀವು ಬಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು, ಪ್ರಾವಿಷನಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಬೋದು, ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಒಂದು ಪಾಯಿಂಟ್ ಮಿಸ್ ಮಾಡಿದೆ, ಇಲ್ಲಿ ಸ್ಟಡಿ ಮಟೀರಿಯಲ್ ಜೊತೆಗೆ
ಇನ್ನು ಏನೇನೆಲ್ಲ ಸ್ಕೋಪ್ ಇದೆ ನೀವು ಓದ್ಕೊಳ್ಳೋಕ್ಕೆ ಅಂತಂದರೆ ನಿಮಗೆ ಮೊಬೈಲ್ ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಬೋದು. ಹಾಗೆ BOS ನಾಲೆಜ್ ಪೋರ್ಟಲ್ ಇದೆ, ಬೋರ್ಡ್ ಆಫ್ ಸ್ಟಡೀಸ್ ನಾಲೆಜ್ ಪೋರ್ಟಲ್. ನೀವು ಅಲ್ಲೋದ್ರೆ ನಿಮಗೆ ಎಲ್ಲ ಮಟೀರಿಯಲ್ಸ್ದು ಸಾಫ್ಟ್ ಕಾಪಿ ಸಿಗುತ್ತೆ ನಿಮಗೆ. ಇದು CA ಫೌಂಡೇಶನ್ ಕೋರ್ಸ್ಗೆ ಎನ್ರೋಲ್ ಆಗಿರೋರಿಗೆ ಅಂತಲ್ಲ, ಯಾರು ಬೇಕಾದ್ರೂ ಹೋಗಿ ಸಿಲೆಬಸ್ಸನ್ನು ನೋಡ್ಬೋದು. ನೀವು ಎಲ್ಲ ಸಬ್ಜೆಕ್ಟ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದ್ರೆ ಯಾವ್ದಾದ್ರು ಜೆರಾಕ್ಸ್ ಸೆಂಟರ್ಗಳಲ್ಲಿ ನೀವು ಪ್ರಿಂಟ್ಔಟ್ ತಗೊಂಡು ಕೂಡ ನೀವು ಏನು ಸಿಲೆಬಸ್ ಇದೆ ಅದನ್ನೆಲ್ಲ ಒಂದು ಡೀಟೇಲ್ಸನ್ನು ನೋಡ್ಬೋದು. ಹಾಗೆ ಯಾರೆಲ್ಲ ಫೌಂಡೇಶನ್ ಕೋರ್ಸ್ ತಗೋಬೇಕು ಅನ್ನೋಂಥ ಪ್ಲ್ಯಾನ್ಸ್ ಇರೋವಂಥವ್ರು ಕೂಡ ನೀವು BOS ಪೋರ್ಟಲ್ಗೆ ಹೋಗಿ ನೀವು ಸಿಲೆಬಸ್ ಯಾವ ಥರ ಇದೆ ಅಂತ ಅರ್ಥ ಮಾಡಿಕೊಂಡು ನಿಮಗೆ ಓಕೆ ಅನ್ಸೋದಿದ್ರೆ ನೀವು ರಿಜಿಸ್ಟ್ರೇಷನ್ ಪ್ರಾವಿಷನಲ್ ಇರ್ಬೋದು ಅಥವಾ ರಿಸಲ್ಟ್ ಬಂದ ಮೇಲೆ ರಿಜಿಸ್ಟ್ರೇಷನ್ ತಗೊಳ್ಳೋವಂಥ ಪ್ಲಾನ್ಸ್ ಕೂಡ ಮಾಡ್ಬೋದು. ಹಾಗೆ ICI ChatGPT ಫೆಸಿಲಿಟಿ ಕೂಡ ಇದೆ. ನೀವು ಅಲ್ಲಿ ಕೂಡ ಹೋದ್ರೆ ನಿಮಗೆ ಸಿಲೆಬಸ್ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಕೇಳ್ಬೋದು. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆನಿಫಿಟ್ಸ್ ಇಂದ ಡೆವಲಪ್ ಮಾಡಿರುವಂಥ ಒಂದು ಅಪ್ಲಿಕೇಶನ್ ಇದು ICI ChatGPT. ನಿಮ್ಗೆ ಎಲ್ಲ ತರಹದ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಸಿಲೆಬಸ್ ರಿಲೇಟೆಡ್ ಆಗಿ. ಸೊ ಈ ಎಲ್ಲ ಫೆಸಿಲಿಟೀಸ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಅವಾಗಿನ ಟೈಮಲ್ಲೆಲ್ಲ ಇಷ್ಟು ಫೆಸಿಲಿಟೀಸ್ ಇರಲಿಲ್ಲ, ನಮಗೆ ಸ್ಟಡಿ ಮೆಟೀರಿಯಲ್ ಅಷ್ಟೇ ಇರ್ತಾ ಇತ್ತು. ಆ ಪುಸ್ತಕದಲ್ಲಿ ಏನೇನಿರುತ್ತೆ ನಾವು ಅಷ್ಟನ್ನೇ ಓದ್ಕೊಂಡು ಹೋಗಿ ಎಕ್ಸಾಮ್ ಬರೀತಿದ್ದು. ಈಗ ಇಷ್ಟೆಲ್ಲ ಅವಕಾಶಗಳಿದೆ, ನಿಮಗೆ ಎಕ್ಸಾಮ್ ಪ್ರಿಪೇರ್ ಮಾಡೋಕ್ಕೆ ಸ್ವಲ್ಪ ಈಸಿ ಸಿಗುತ್ತೆ, ಈಸಿ ಆಪ್ಷನ್ಸ್ಗಳಿದೆ. ಏನೇ ಡೌಟ್ಸ್ ಬಂತು ಅಂದ್ರೆ ನೀವು ಕೂಡ ಕ್ವಿಕ್ಕಾಗಿ ನೀವು ಸಾರ್ಟ್ ಔಟ್ ಮಾಡ್ಕೊಳ್ಬೋದು, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಟೆಕ್ನಾಲಜಿ ಈಗ ಅಪ್ಡೇಟ್ ಆಗಿದೆ. ರಿಜಿಸ್ಟ್ರೇಷನ್ ಕೂಡ ಅಷ್ಟೇ ಕ್ವಿಕ್ಕಾಗಿ ಆಗಿಬಿಡುತ್ತೆ, ನಿಮಗೆ ತಿಂಗಳನ್ಗಟ್ಲೆ ಟೈಮ್ ತೊಗೊಳ್ಳೋ ಅಂಥದ್ದೇನು ನೆಸೆಸಿಟಿ ಇಲ್ಲ. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸ್ತಿದೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದರೂ ನಿಮಗೆ ಕ್ವಶನ್ ಕೇಳಬೇಕು ಅಂತ ಇದ್ರೆ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ನನ್ನ ವಾಟ್ಸಪ್ ನಂಬರನ್ನು ಡೆಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಕ್ವೆಶನ್ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ನನ್ನ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಕೂಡ ಡ್ರಾಪ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.